ಎಲ್ಲಿ ಆಗ್ಲೇ ಕೊಟ್ನಲ್ಲ ನಿಶ್ಚಿತಾರ್ಥದ ಉಂಗ್ರ ಕೊಡು. ಏನೇ ಹಂಗ್ ಮುಖ ನೋಡ್ತಿದ್ಯಾ? ದಿಶಾ ಪ್ರೀತು ನಿಶ್ಚಿತಾರ್ಥದ ಬಟ್ಟೆ ಹಾಕೊಳಕ್ ಹೋಗಿದ್ದಾರೆ. ಅವ್ರು ಬರೋ ಅಷ್ಟರಲ್ಲಿ ಉಂಗ್ರ ಕೊಡ್ಬೇಕು. ಕೊಡು. ಮೇಡಮ್ ಅದು ಏನೇ ಅದು ಇದು ಅಂತ ರಾಗ ಎಳಿತಾ ಇದೀಯಾ? ಉಂಗ್ರ ಕೊಡೋ. ಅದು ಉಂಗ್ರ ಕಳೆದೋಗಿದೆ. ಏನಂದೆ? ಉಂಗ್ರ ಕಳೆದೋಗಿದೆ. ಅಯ್ಯೋ 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 ಅಯ್ಯೋ, ಉಂಗ್ರ ಕಾಣಿಸ್ತಿಲ್ವಾ? ಏನ್ ತಮಾಷೆ ಮಾಡ್ತಿದ್ಯೇನೆ? ನೀವು ಉಂಗ್ರ ಕೊಟ್ಮೇಲೆ ಅದನ್ನ ಭದ್ರವಾಗಿ ಕರ್ಚೀಫಲ್ಲಿ ಗಂಟು ಹಾಕಿ ಲಂಗದಲ್ಲಿ ನೇತಾಕೊಂಡಿದ್ದೆ. ಆದ್ರೆ ಯಾರು ಅದನ್ನ ಕಟ್ ಮಾಡ್ಬಿಟ್ಟಿದ್ದಾರೆ ಮೇಡಮ್. ಏನೇ ಕಥೆ ಕಟ್ತಾ ಇದೀಯಾ? ಇಲ್ಲಿ ಬಂದಿರೋರೆಲ್ಲ ನಿನ್ ತರ ಕೆಲ್ಸ ಮಾಡೋರಲ್ಲ. ನೀನ್ ಕರ್ಚಿಫಲ್ ಕಟ್ಕೊಂಡಿರೋದನ್ನ ಕದಿಯೋಕ್ ಬಂದಿರೋ ಕಚಡಗಳು ಅನ್ಕೊಂಡ್ಯಾ? ಅಯ್ಯಯ್ಯೋ, ನಾನು ಹಾಗೆ ಹೇಳ್ತಿಲ್ಲ ಮೇಡಮ್. ನಿಜವಾಗ್ಲೂ ಯಾರೋ ಉಂಗ್ರನ್ ಕಟ್ ಮಾಡ್ಕೊಂಡು ತಗೊಂಡು ಹೋಗಿದ್ದಾರೆ. ಬೇಕಾದ್ರೆ ಇಲ್ಲಿ ನೋಡಿ. ನಂಬ್ತೀನಮ್ಮ, ನಂಬ್ತೀನಿ. ಈಗ ನಾನ್ ನಿನ್ನ ನಂಬ್ತೀನಿ. ಆದ್ರೆ ಇನ್ ಸ್ವಲ್ಪ ಹೊತ್ತಾದ್ಮೇಲೆ ನಿನ್ನ ನಂಬೇಕಾದವ್ರು ನಂಬೇಕಲ್ಲ. ಏ ಪಾರ್ವತಿ, 30 ನಿಮಿಷ ಟೈಮ್ ಕೊಡ್ತೀನಿ. ಅಷ್ಟರಲ್ಲಿ ಆ ಉಂಗ್ರ ನನ್ನ ಕೈಯಲ್ಲಿ ಇರಬೇಕು. ಇಲ್ಲ ಅಂದ್ರೆ ಈ ಮನೆಯಿಂದ ನಿನ್ನ ಗಂಟು ಮೂಟೆ ಕಟ್ಟಿ ಹಳ್ಳಿಗೆ ಓಡಿಸ್ಬಿಡ್ತೀನಿ. 30 ನಿಮಿಷ ನೆನ್ಪಿಟ್ಕೋ. ಕಣಿ, ಏನೋ ಮಾಡೋದು ಇವಾಗ. ಅಕ್ಕ, ಇಲ್ಲೆಲ್ಲಾದ್ರೂ ಬಿದ್ದಿರುತ್ತೆ, ಬಾರಕ್ ಹೋಗಿ ನೋಡೋಣ. ಬಾರಕ್ಕ. ಡ್ಯಾನ್ಸ್ ಮಾಡಿದ್ದಲ್ಲ ಆಯ್ತಾ? ರೆಡಿಯಾಗಿ ಬಾ ಅಂತ ಕಳಿಸಿದ್ರೆ ಏನು ಮಾಡ್ತಾ ಇದ್ದೀರಾ ಇಲ್ಲಿ? ಬ್ರೋ ರೆಡಿನೇ ಆಗ್ತಾ ಇದೆ ಬ್ರೋ. ನೀವಿಬ್ರು ಹೊರಡಿ, ಪ್ರೀತಮ್ ಅವನೇ ರೆಡಿಯಾಗಿ ಬರ್ತಾನೆ. ನಾನು ರೆಡಿ ಆಗ್ತೀನಿ ಬ್ರೋ. ಯಾವ ಸಿಗ್ತೀನ? ವೆರಿ ಗುಡ್, ಬೇಗ ಬಾ, ಎಲ್ಲ ವೆಯ್ಟ್ ಮಾಡ್ತಾ ಇದ್ದಾರೆ. ನಿಶ್ಚಿತಾರ್ಥಕ್ಕೆ ಬೇಕಾಗಿರೋ ಎಲ್ಲ ಪರಿಕರಗಳು ಇದೆ ಅಲ್ಲ? ಎಲ್ಲ ಇದೆಮ್ಮ. ಏನಾದರೂ ಬೇಕಾದ್ರೆ ನಾ ಕೇಳ್ತೀನಿ. ಆಗ್ಲಿ. ಕಣ್ ಕಾಣಲ್ವಾ? ಇಷ್ಟ ಆತ್ರವಾಗಿ ಎಲ್ಲಿಗೆ ಹೋಗ್ತಾ ಇದೀಯಾ? ಅಕ್ಕ, ಅದು ಇಷ್ಟೊಂದು ಜನ ದೊಡ್ಡ ಗೆಸ್ಟ್ಗಳು ಬಂದಿದಾರಲ್ಲ, ಅದಕ್ಕೆ ಕೆಲಸದವ್ರಿಗೆ ಎಲ್ಲ ಕೆಲಸ ವಹಿಸ್ಬಿಟ್ರೆ ಇವ್ರನ್ನೆಲ್ಲ ಮಾತಾಡ್ಸೋದು ಯಾರು ಅಂತ ನಾನೇ ಹೋಗ್ತಿದ್ದೆ ಮಾತಾಡ್ಸೋಕ್ಕೆ. ಸದ್ಯ ಈಗ್ಲಾದ್ರೂ ಜವಾಬ್ದಾರಿ ನೆನಪಾಯ್ತಲ್ಲ. ಅಕ್ಕ, ಎಂಗೇಜ್ಮೆಂಟ್ ನಿಲ್ಸೋ ಜವಾಬ್ದಾರಿ ನನ್ನ ಮೇಲೆ ತಾನೇ ಇದೆ. ಏನ್ ಯೋಚನೆ ಮಾಡ್ತಿದೀಯಾ? ಏನಿಲ್ಲ ಅಕ್ಕ, ನಾನೋಗಿ ಮಾತಾಡ್ಸ್ಕೊಂಡು ಬಂದ್ಬಿಡ್ಲಾ? ಹಲೋ, ಹೇಳಿ ಮೇಡಮ್. ಅಮ್ಮ ತಾಯಿ ನಟ ಭಯಂಕರಿ, ನಿಮ್ ಸ್ಟೇಜ್ನಲ್ಲಿ ಟೈಮಿಗೆ ಸರಿಯಾಗಿ ಬರಬೇಕು ಅನ್ನೋದನ್ನ ಹೇಳ್ಕೊಟ್ಟಿದ್ದಾರೆ ತಾನೆ? ಅಲ್ಲ ಮೇಡಮ್, ಆಕ್ಟಿಂಗ್ ಶುರು ಆಗಕ್ ಮುಂಚೆ ಸ್ಟೇಜಿಗೆ ಬರಬಾರ್ದು. ಹಂಗೇನಾದ್ರೂ ಬಂದ್ರೆ ಜನ ಮಕ್ಕೂಗಿತಾರಷ್ಟೇ. ಅದು ನಾಟಕದ ಸ್ಟೇಜು, ಇದು ನಿಶ್ಚಿತಾರ್ಥದ ಸ್ಟೇಜು. ಯಾವ ಸ್ಟೇಜ್ ಆದ್ರೆ ಏನ್ ಮೇಡಮ್, ಆಕ್ಟಿಂಗ್ ಮಾಡ್ಬೇಕಲ್ವಾ, ಅದಕ್ಕೆ ರೆಡಿ ಆಗ್ತಾ ಇದೀನಿ. ಆಹಾ, ನಿನ್ನ ಕಟ್ಕೊಂಡು ಅಷ್ಟೇ ನನ್ನ ಕತೆ. ಎಲ್ಲ ಕರೆಕ್ಟಾಗಿ ಇಟ್ಕೊಂಡಿದ್ಯಾ ತಾನೇ? ಮೇಡಮ್, ನೀವ್ ತಲೆನೇ ಕೆಡ್ಸ್ಕೋಬೇಡಿ. ನಾನು ಒನ್ ಟೇಕ್ ಆರ್ಟಿಸ್ಟು.
10 ಲೈನ್ ಡೈಲಾಗ್ ಇದ್ರು ಒಂದೇ ಟೇಕಲ್ ತಗೋತೀನಿ. ಹೂನಮ್ಮ, ನೀನೇನೋ ಒಂದೇ ಟೇಕಲ್ ಮಾಡ್ಬಿಡ್ತೀಯ. ನೀನೇನಾದ್ರೂ ಎಡವಟ್ಟು ಮಾಡಿದ್ರೆ ಅದು ನಮ್ಮ ಅಖಿಲಕ್ಕನಿಗೆ ಏನಾದ್ರೂ ಗೊತ್ತಾದ್ರೆ ನಿನ್ನು ಸೇರಿಸಿ ಒಂದೇ ಟೇಕಲ್ಲಿ ಶಂಕ ಊದಿಸ್ಬಿಡ್ತಾರೆ. ಅಯ್ಯೋ, ನೀವ್ ಯೋಚನೆನೇ ಮಾಡ್ಬೇಡಿ. ನೀವ್ ಆಕ್ಷನ್ ಹೇಳ್ತಿದ್ದಂಗೆ ರಿಂಗ್ ಅದ್ಲು ಬದ್ಲು ಆಗಕ್ಕೆ ಮುಹೂರ್ತ ಇಡ್ಬೇಕು. ಅಷ್ಟರಲ್ಲಿ ನನ್ನ ಪ್ಲಾನ್ ಪ್ರಕಾರ ನಿಶ್ಚಿತಾರ್ಥ ಡಮಾರ್ ಆಗಕ್ಕೆ ಮುಹೂರ್ತ ಇಡ್ತೀನಿ. ಏಯ್, ಯಾರೇ ನೀನು? ಯಾರ ಹತ್ರ ಮಾತಾಡ್ತಾ ಇದೀಯಾ? ನಿಶ್ಚಿತಾರ್ಥ ನಿಲ್ಲಿಸ್ತೀನಿ ಅದು ಇದು ಅಂತಿದ್ಯಾ? ಏನು ಕಳ್ಳಿ ಥರ ಮುಚ್ಚಿಟ್ಕೋತಾ ಇದೆಯಾ? ತೋರ್ಸು, ಯಾರ ಹತ್ರ ಮಾತಾಡ್ತಿದ್ದೆ ತೋರ್ಸೆ. ಮೇಡಮ್, ನೀವಿವಾಗ ಬರ್ದಿರ್ಲಿಲ್ಲ ಅಂದಿದ್ರೆ ನನ್ನ ಕತೆ ಅಷ್ಟೇ, ಇಲ್ಲಿಗೆ ದಿ ಎಂಡ್ ಆಗ್ಬಿಡ್ತಿತ್ತು. ಅಯ್ಯೋ, ಶುಭ ಕಾರ್ಯಕ್ಕೆ 108 ವಿಘ್ನ ಅನ್ನೋ ಹಾಗೆ ನಮ್ಮ ಶುಭ ಕಾರ್ಯಕ್ಕೆ ಆ ಪಾರುನೇ ದೊಡ್ಡ ವಿಘ್ನ ಆಗಿದ್ಲು. ಸದ್ಯ ತೊಲಗಿದ್ಲು. ನೋಡು, ನಮ್ಮ ಪ್ಲ್ಯಾನು ಕರೆಕ್ಟ್ ಆಗಿದೆ. ನೀನು ಅದನ್ನು ಸರಿಯಾಗಿ ಮಾಡಬೇಕು. ನೀನು ಸರಿಯಾಗಿ ಮಾಡಿದ್ರೆ ನಾನು ನಿನ್ಗೆ ಹೇಳಿರೋ ದುಡ್ಡಿಗಿಂತ ಜಾಸ್ತಿ ದುಡ್ಡು ಕೊಡ್ತೀನಿ. ಮೇಡಮ್, ನಾವು ಪೇಮೆಂಟ್ಗೆಲ್ಲ ಕೆಲಸ ಮಾಡಲ್ಲ ಮೇಡಮ್. ಪ್ಯಾಷನ್ಗೋಸ್ಕರ ಕೆಲಸ ಮಾಡೋದು. ಅಯ್ಯೋ, ಫ್ಯಾಷನ್ನು ಪ್ರೊಫೆಷನ್ನು ಕಾಸು ಎಷ್ಟು ಖರ್ಚಾದರೂ ಪರವಾಗಿಲ್ಲ. ಆ ಅಖಿಲಾಂಡೇಶ್ವರಿ ಮಾನ ಮರ್ಯಾದೆ ಮಾತ್ರ ಡಿಸೈನ್ ಆಗಿ ಹರಾಜಾಗಬೇಕು.